ವೆಲ್ಕಮ್ ಬ್ಯಾಕ್. ಬಿಗ್ ಬಾಸ್ ರಂಜಿತ್ ಮೇಲೆ ದಾಖಲಾಗಿದೆ ದೂರು. ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪದ ಅಡಿ ದೂರು ದಾಖಲಾಗಿರುವಂಥದ್ದು. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಬಿಗ್ ಬಾಸ್ ರಂಜಿತ್ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಭಾವ ಜಗದೀಶ್. 2018ರಿಂದ ಅಮೃತಹಳ್ಳಿಯಲ್ಲಿ ಜಗದೀಶ್ ಕುಟುಂಬ ವಾಸ ಇರುತ್ತೆ. 2025ರಿಂದ ಇದೇ ಫ್ಲಾಟ್ನಲ್ಲಿ ಅಕ್ಕನ ಜೊತೆಗೆ ರಂಜಿತ್ ಕೂಡ ವಾಸ ಇರ್ತಾರೆ. ಈಗ ಮನೆ ನನ್ನದು ಅಂತ ಹೇಳ್ಬಿಟ್ಟು ಅಕ್ಕ ತಮ್ಮರ ನಡುವೆ ಗಲಾಟೆ ನಡೀತಾ ಇದೆಯಂತೆ. ಬಗ್ಗೆ ಭಾವ ದೂರನ್ನ ಕೊಟ್ಟಿದ್ದಾರೆ. ರಂಜಿತ್ ಅಕ್ಕ ಸಹನಾ ರಂಜಿತ್ ಜೊತೆಗೆ ಆ ಒಂದು ಫ್ಲಾಟ್ನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸೊ ಇದೀಗ ರಂಜಿತ್ ಮನೆ ನಂದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರಂತೆ. ಸೊ ಈ ಒಂದು ವಿಚಾರವಾಗಿ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೂಡ ದಾಖಲು ಮಾಡಿದ್ದಾರೆ. ರಂಜಿತ್ ಭಾವ ಅಕ್ಕನ ಗಂಡ ದೂರನ್ನ ದಾಖಲು ಮಾಡಿರುವಂಥದ್ದು. ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. 2018ರಿಂದ ಅಮೃತಹಳ್ಳಿಯಲ್ಲಿ ಜಗದೀಶ್ ಕುಟುಂಬ ವಾಸ ಇರುತ್ತೆ. 2025ರಿಂದ ಇದೇ ಫ್ಲಾಟ್ನಲ್ಲಿ ಅಕ್ಕನ ಜೊತೆಗೆ ರಂಜಿತ್ ಕೂಡ ವಾಸ ಮಾಡೋದಕ್ಕೆ ಮುಂದಾಗಿರ್ತಾರೆ. ಈಗ ಮನೆ ನಂದೆ ಅಂತ ಹೇಳ್ತಿದ್ದಾರಂತೆ. ಅಕ್ಕ ತಮ್ಮನ ನಡುವೆ ಗಲಾಟೆ ಕೂಡ ಜಗಳ ಕೂಡ ನಡೆದಿರುವಂಥದ್ದು. ಭಾವ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ. ರಂಜಿತ್ ಪತ್ನಿ ಜೊತೆಗೆ ರಂಜಿತ್ ಅಕ್ಕ ಗಲಾಟೆ ಮಾಡ್ತಾ ಇರುವಂಥದ್ದು. ಬಿಗ್ ಬಾಸ್ ಸ್ಪರ್ಧಿ ರಂಜಿತ್ ಮೇಲೆ ಇದೀಗ ದೂರು ದಾಖಲಾಗಿದೆ. ಅಮೃತಹಳ್ಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಇದೀಗ. ಸೊ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮೊದಲನೇದಾಗಿ ಅಕ್ಕ ವಾಸ ಮಾಡ್ತಾ ಇರ್ತಾರೆ. ಅಕ್ಕನ ಜೊತೆಗೆ ರಂಜಿತ್ ಕೂಡ ವಾಸ ಇರ್ತಾರೆ. ಸೊ ಅವರೇ ವಿಡಿಯೋ ಕೂಡ ಮಾಡ್ಕೊಂಡು ಹರಿಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಬೆಳೀತಾ ಬೆಳೀತಾ ಅಣ್ಣ ತಮ್ಮಂದರು, ಅದಾದಮೇಲೆ ದಾಯಾದಿಗಳು ಅಂತಾರಲ್ಲ, ಇದು ಬೆಸ್ಟ್ ಎಕ್ಸಾಂಪಲ್ಸ್ ಆಗತ್ತೆ. ಅಕ್ಕ ತಮ್ಮ ಇಬ್ಬರು ಕೂಡ. ಸೊ ಒಂದಷ್ಟು ಬಿಗ್ ಬಾಸ್ನಿಂದ ಆಚೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಸಂದರ್ಶನಗಳನ್ನು ಕೂಡ ಅದೇ ಮನೆಯಲ್ಲಿ ಕೊಟ್ಟಿರ್ತಾರೆ ರಂಜಿತ್. ಹಾಗೆ ರಂಜಿತ್ನ ಲೈನಪ್ಸ್ ಕೂಡ ಸಹನಾ ಅವರೇ ಮಾಡ್ತಾ ಇರ್ತಾರೆ. ಅಂದರೆ ಏನೇ ಒಂದು ವಿಚಾರಗಳು ಬೇಕಾದ್ರೂ ರಂಜಿತ್ಗೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಹನಾನೇ ನೋಡ್ಕೋತಾ ಇರ್ತಾರೆ. ರಂಜಿತ್ ಪತ್ನಿ ಜೊತೆಗೆ ರಂಜಿತ್ ಅಕ್ಕ ಗಲಾಟೆ ಮಾಡಿದ್ದಾರೆ. ಗಲಾಟೆಯ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಹಲ್ಲೆ ಕೂಡ ನಡೆಸಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮನೆ ಬಿಟ್ಟು ಹೋಗದೆ ಮನೆ ನನ್ನದು ಅಂತ ಹೇಳ್ಬಿಟ್ಟು ಜೀವ ಬೆದರಿಕೆ ಹಾಕಿದ್ದಾರಂತೆ. ಒಬ್ಬರಿಗೊಬ್ರು ಬೈದಾಡ್ಕೊಳ್ಳುವಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ. ರಂಜಿತ್ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಜಗದೀಶ್ ಹೇಳ್ತಾ ಇದ್ದಾರೆ. ರಂಜಿತ್ ಭಾವ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ದೂರು ಬೆನ್ನಲ್ಲೇ ರಂಜಿತ್ನನ್ನ ಠಾಣೆಗೆ ಕರೆಸಿದ್ದಾರೆ ಪೊಲೀಸರು ವಿಚಾರಣೆಗೆ ಅಂತ ಹೇಳ್ಬಿಟ್ಟು. ಬಿಕಾರಿ ನಾನಲ್ಲ, ನೀನ್ ಬಿಕಾರಿ. ಇಲ್ಲ ಮೈ ಮುಟ್ಕೊಂಡು ಮಾತಾಡಬೇಕು. ನೀನ್ ಮುಟ್ಟಂಗಿಲ್ಲ. ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ. ಅದು ಏನಿದೆ ನೀನ್ ತಂದಾಕಿದ್ಯಾ ನನಗೆ ರೇಷನ್? ನೀನ್ ತಂದಾಕಿದ್ಯೇನೆ? ದ್ರಾಕ್ಷಿ ಗೋಡಂಬಿ ಮಾನ ಮರ್ಯಾದೆ ಇಲ್ಲದೆ ತಿಂತಾ ಇದೆಯಲ್ಲ. ಹೌದು, ನೀವು ಮಾನ ಮರ್ಯಾದೆ ಕೂತಿದ್ದೀರಲ್ಲ. ನನ್ ಗಂಡನ ಮನೇಲಿ ನಾನು ಇರೋದು ಕಣೆ. ನಾನು ನನ್ ಗಂಡನ ಮನೇಲಿ ನೀನ್ ಬಂದ್ ಕೂತಿದ್ಯಾ. ಮನೆಗೆ ಬಂದ್ಬಿಟ್ಟಿರೋದು. ಅಲ್ಲೋ, ನನ್ ಗಂಡನ ಮನೇಲಿ ನೀವು ಬಿಕಾರಿ ನಾನಲ್ಲ, ನೀನ್ ಬಿಕಾರಿ. ನೀನ್ ಮಾಡಂಗಿಲ್ಲ. ಅಲ್ಲೋ, ಯೂಸ್ ಮಾಡಂಗಿಲ್ಲ ಅಷ್ಟೇ. ಯೂಸ್ ಮಾಡಂಗಿಲ್ಲ. ಏನಕ್ಕೆ ಏನಕ್ಕೆ ಅಡಿಗೆ ಮಾಡ್ಕೊಂತಾಳಂತೆ. ನಿನ್ನೆ ತರ ನುಂಗಿ ನುಂಗಿ ಸಾಯ್ತಾರೆ ನಮ್ಮ ಇವ್ರಿಗೆ. ನೀನ್ ತಿನ್ನು. ನೀನ್ ತಿಂತಾ ಇದೆಯಲ್ಲ ಈಗ. ನೀನ್ ತಿಂತಾರದ್ ತಿಂತಾ ಇದೆಯಲ್ಲ ಮಾಡ್ಕೊಂಡು. ತಿಂತೀನಿ. ಏನೀಗ ನಿಮ್ಮ ಅಪ್ಪ ತಂದ್ಕೊಟ್ಟಿಲ್ಲ ರೇಷನ್. ನಿಮ್ಮ ಅಪ್ಪ ತಂದ್ಕೊಟ್ಟಿಲ್ಲ ರೇಷನ್. ಬೇಕು ಅಂತ ಪ್ರವೋಕ್ ಮಾಡ್ತಿರೋದು. ನಿಮ್ಮಪ್ಪನೂ ತಂದ್ಕೊಟ್ಟಿಲ್ಲ. ನನ್ ಮನೆಗ್ ಬಂದು ನೀನ್ ಮಾತಾಡ್ತಾ ಇರೋದು ಅರ್ಥ ಆಯ್ತಾ? ನಾನ್ ತಂದಿರೋ ರೇಷನ್ ನನ್ ಮನೆ. ನಿನ್ ಮನೆ ಮೇಲಿದೆ ಹೋಗೆಲೆ ಅಲ್ಲಿ. ನಿನ್ ಮನೆ ನೀನ್ ನೋಡ್ಕೊಳ್ಳಿ ಹೋಗೆಲೆ. ನಾನೇನೋ ಮಾಡಕ್ಕಾಗಲ್ಲ. ರೇಷನ್ ಮುಟ್ಟಂಗಿಲ್ಲ ಅವಳು. ರೇಷನ್ ಯಾಕೆ ಹೊಡಿತಿದ್ಯಾ? ಹೆಂಗ್ ಹೊಡ್ದಿಲ್ಲ? ಬಟ್ಟೆ ಯಾಕೆ ಹೊಡಿತಿದ್ಯಾ ನಿಕ್ಕೆ? ಬಟ್ಟೆ ಎತ್ತಲು. ಅವಳು ಹೊಡ್ದಿರೋದಕ್ಕೆ ಇದೆಲ್ಲ ಪ್ರೂಫ್. ನಡಿ. ಬಟ್ಟೆ ಎತ್ತಲು. ಮುಟ್ಟಿಲ್ಲಮ್ಮ. ನಾನು ಈ ಬಟ್ಟೆ ಹೇಳ್ಕೊಂಡಿದ್ದು. ಅಲ್ಲ, ನನ್ ಬಟ್ಟೆ ಎಳ್ದು ನಡಿ. ಹಿಂಗೆ ಎತ್ತಲು ಬಟ್ಟೆ. ಬಟ್ಟೆ ಎಳ್ದು ನಡಿ. ಹಿಂಗೆ ಕೈ ಮಾಡಿಲ್ಲ. ಯಾವಳು ಕೈ ಮಾಡ್ದವಳು ಇವಾಗ? ನೀ ಕೈ ಮಾಡಿದ್ದು. ನೀನ್ ಬಟ್ಟೆ ಎಳ್ದಿ ನಂದು. ಬಟ್ಟೆ ಎಳ್ದಿಲ್ಲ. ನಾನು ಈ ಬಟ್ಟೆ ಹೇಳ್ಕೊಂಡಿದ್ದು. ನೀನ್ ನನ್ ಬಟ್ಟೆ ಸೇರ್ಸತ್ತದೆ. ನನ್ ಬಟ್ಟೆ ಸೇರ್ಸತ್ತದೆ. ವಿಡಿಯೋ ಇದೆ. ನನ್ ಬಟ್ಟೆ ಸೇರ್ ನೀ ಎಳ್ದಿದ್ಯಾ. ನನ್ ಬಟ್ಟೆ ಸೇರ್ಸಿ ಎಳ್ದಿದ್ಯಾ. ಆಯ್ತಾ? ನನ್ ಬಟ್ಟೆ ಸೇರ್ಸಿ ಎಳ್ದಿದ್ಯಾ. ಹೊಡ್ದಿದ್ಯಾ? ನಾನು ಅನುಭವಿಸ್ತೀಯಾ? ಇವಾಗ ಆಲ್ರೆಡಿ ಅನುಭವಿಸಕ್ ರೆಡಿ ಇರೋ. ಮಾಡ್ತಾ ಇದೀನಿ. ಹೋಗು. ನಾನ್ ಬರೀ ಬಿಸಿನೀರ್ ಕಾಯಿಸ್ಕೊಂತ ಇದೀನಿ. ರೆಡಿ. ರೇಷನ್ ಎಲ್ಲ ನೀನ್ ಬಂದು ಅಡಿಗೆ ಮಾಡ್ಕೊಳ್ಳೋದಿಲ್ಲ. ನಾನ್ ಬಿಸಿನೀರ್ ನಾನ್ ತಗೊಳ್ತಿರೋದು.
ನೋಡಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ರಂಜಿತ್, ಸಹನಾ ಹಾಗೆ ಅವರ ಭಾವ ಕೂಡ. ರೀಸೆಂಟಾಗಿ ರಂಜಿತ್ ಮದುವೆ ಕೂಡ ಆಗ್ತಾರೆ. ಸೊ ರಂಜಿತ್ ಪತ್ನಿ ರಂಜಿತ್ ಅದೇ ಮನೆಯಲ್ಲಿ ವಾಸ ಇರ್ತಾರೆ. ಸೊ ಅಕ್ಕನ ಮನೆಯಲ್ಲೇ ರಂಜಿತ್ ವಾಸ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದೀಗ ರಂಜಿತ್ ಮನೆ ನಂದೇ ಅಂತ ಹೇಳ್ತಾ ಇದ್ದಾರಂತೆ. ಸೊ ಆ ಒಂದು ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ತಲುಪಿದೆ. ಎಲ್ಲೋ ಒಂದು ಕಡೆ ಕೂತು ಬಗೆಹರಿಸ್ಕೊಳ್ಬೇಕಾದಂತಹ ಸಮಸ್ಯೆಯನ್ನ ಕೈ ಮಿಲಾಯಿಸುವ ಹಂತಕ್ಕೆ ಹೋಗುತ್ತೆ ಅಂತಂದ್ರೆ ನಿಜಕ್ಕೂ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಸೊ ದೂರು ಕೂಡ ದಾಖಲಾಗಿದೆ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ. ರಂಜಿತನ್ನ ಕರೆಸಿದ್ದಾರೆ ಪೊಲೀಸ್ನವರು, ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. NCR ಕೂಡ ದಾಖಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಸೊ ಮನೆ ಯಾರ ಹೆಸರಲ್ಲಿ ಇದೆ, ಏನು ಎತ್ತ ಎಲ್ಲವನ್ನು ಚೆಕ್ ಮಾಡಿ ಅದಾದ ನಂತರ ಫೈನಲ್ ಡಿಸಿಷನ್ ಹೊರಬೀಳುವಂತಹ ಸಾಧ್ಯತೆ ಇದೆ. ಬೇಕು ಅಂತ ಪ್ರವೋಕ್ ಮಾಡ್ತಿರೋದು. ನಿಮ್ಮಪ್ಪನೂ ತಂದ್ಕೊಟ್ಟಿಲ್ಲ. ನನ್ ಮನೆಗ್ ಬಂದು ನೀನ್ ಮಾತಾಡ್ತಾ ಇರೋದು ಅರ್ಥ ಆಯ್ತಾ? ನಾನ್ ತಂದಿರೋ ರೇಷನ್ ನನ್ ಮನೆ ನಿನ್ ಮನೆ ಮೇಲಿದೆ ಹೋಗೆಲೆ ಅಲ್ಲಿ. ನಿನ್ ಮನೆ ನೀನ್ ನೋಡ್ಕೊಳ್ಳಿ ಹೋಗಿಲೆ, ನಾನೇನೋ ಮಾಡಕ್ಕಾಗಲ್ಲ. ರೇಷನ್ ಮುಟ್ಟಂಗಿಲ್ಲ ಅವಳು. ರೇಷನ್ ಏಯ್ ಯಾಕೆ ಹೊಡಿತಿದ್ಯಾ? ಹೆಂಗ್ ಹೊಡ್ದ್ಲು? ಬಟ್ಟೆ ಯಾಕೆ ಹೊಡಿತಿದ್ಯಾ ನಿಕ್ಕೆ? ಬಟ್ಟೆ ಎತ್ತಲು, ಬಟ್ಟೆ ಎತ್ತಲು. ಅವಳು ಹೊಡೆದಿರೋದಕ್ಕೆ ಇದೆಲ್ಲ ಪ್ರೂಫ್ ನಡಿ. ಬಟ್ಟೆ ಎತ್ತಲು, ಬಟ್ಟೆ ಎತ್ತಲು. ಮುಟ್ಟಿಲ್ಲಮ್ಮ, ನಾನು ಈ ಬಟ್ಟೆ ಹೇಳ್ಕೊಂಡಿದ್ದು. ಅಲ್ಲೋ ನನ್ ಬಟ್ಟೆ ಎಳ್ದು ನಡಿ. ಹಿಂಗೆ ಎತ್ತಲು ಬಟ್ಟೆ, ಹಾ? ಬಟ್ಟೆ ಎಳ್ದು ನಡಿ. ಕೈ ಮಾಡಿಲ್ಲ. ಯಾವಳು ಕೈ ಮಾಡ್ದವಳು ಇವಾಗ?